ನಮಸ್ಕಾರ ಗೆಳತಿಯರೇ, ರತ್ನಪ್ರಭಾ ಮಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡ್ಬೋದು ನಮ್ಮ ಮನೆ ಹೇಗೆ ಅನ್ನಿಸ್ತಾ ಇದೆ ಅಂಥೇಳಿ. ಇದು ಏನು ಅಂತ ಅನ್ನೋದು ನಿಮಗೆ ಈ ವಿಡಿಯೋದಾಗ ತೋರಿಸ್ತೀನಿ, ಹಾಗೆ ಹೇಳ್ತೀನೂ ಕೂಡ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರ್ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವೆಲ್ಲವೂ ನಮ್ಮ ಹಳೆಯ ನೆನಪುಗಳು. ಅಂದರೆ ನಂದೊಂದು ಅಂಗಡಿ ಇತ್ತು, ಅಂದರೆ ಲೇಡೀಸ್ದು ಫ್ಯಾನ್ಸಿ ಸ್ಟೋರ್ ಇತ್ತು ರೀ ನಂದು. ಕರೋನಾ ಸಮಯದಲ್ಲಿ ನಾನು ತುಂಬಾ ಲಾಸ್ ಆಯಿತು. ಅದಕ್ಕೋಸ್ಕರ ಮನೆಯಲ್ಲಿ ತಂದು ಎಲ್ಲ ಸಾಮಾನುಗಳು ಇಟ್ಟೀನಿ. ಅದರಲ್ಲಿ ಪಾಟ್ಲಿಗಳು ಕೂಡ, ಬಳೆ, ನೆಕ್ಲೆಸ್ಸು, ಇಯರಿಂಗು, ಹೇರ್ ಬ್ಯಾಂಡು, ಎಲ್ಲ ಥರದ ಲೇಡೀಸ್ ಐಟಮ್ಗಳು ಕೂಡ ಎಲ್ಲ ಥರದ ಇದ್ದವು ರೀ. ಹಾಗೆ ಬ್ಯೂಟಿ ಪ್ರಾಡಕ್ಟ್ಗಳು ಕೂಡ ಇದ್ದವು. ಅದರ ಡೇಟ್ ಕೂಡ ಮುಗಿದು ಹೋದು. ಅವು ಕೂಡ ವೇಸ್ಟ್ ಆದಂಗೆ. ಹಾಗೆ ಸಾಬೂನು, ನಿರ್ಮಾ ಇವೆಲ್ಲ ನಾವು ಯೂಸ್ ಮಾಡಿದ್ದೆವು. ಹಾಗೆ ಜಾಸ್ತಿ ಅಂದರೆ ಲೇಡೀಸ್ದು ಲಿಪ್ಸ್ಟಿಕ್ಕು, ನೇಲ್ ಪಾಲಿಶು ಇವೆಲ್ಲ ತುಂಬಾ ವೇಸ್ಟ್ ಆದವು ರೀ. ನಾವು ಬಂತಲ್ಲ, ಅದಕ್ಕೋಸ್ಕರ ಎಲ್ಲ ಸಾಮಾನುಗಳು ಕೂಡ ನಾವು ವೇಸ್ಟ್ ಕೂಡ ಆಯಿತು. ಅದರಲ್ಲಿ ಕರೋನಾ ಸಮಯ ಅಂತಂದರೆ ನಿಮಗೆಲ್ಲರಿಗೂ ನೆನಪು ಬರ್ಬೋದು, ಅದು ಎಷ್ಟು ಕಷ್ಟ ಇರ್ತಿತ್ತು, ಎಷ್ಟು ಜನರದು ಮನೆಯಲ್ಲಿ ಎಷ್ಟು ಸಾವು ನೋವುಗಳು ಕೂಡ ಆಗಿತ್ತು. ದೇವರು ನಮಗೆ ಎಷ್ಟು ಆರೋಗ್ಯವಾಗಿಟ್ಟನಂದ್ರೆ ಅದು ಒಂದೇ ಸಾಕು. ನಂದು ಇಷ್ಟೆಲ್ಲ ಹಾಳಾಗಿದೆ ಕೂಡ ಬೇಸರ ಇಲ್ಲ. ಇವೆಲ್ಲ ನೋಡಿದಾಗ ಸ್ವಲ್ಪ ಬೇಸರ ಆಗ್ತದೆ, ಆದರೆ ಏನು ಮಾಡ್ಬೋದು, ಆ ಒಂದು ದೊಡ್ಡದಾಗಿರುವಂಥ ಟೈಮ್ ಕೂಡ ಕಳೆದು ಹೋಯ್ತಲ್ಲ, ಅಷ್ಟೇ ಸಾಕು ಕೂಡ ಅಂತೀನಿ ರೀ. ನಮ್ಮಂಥ ಮಧ್ಯಮ ಕುಟುಂಬದವ್ರದ್ದು ಅಷ್ಟೇ. ಎಷ್ಟೇ ಮಾಡಿದ್ರು, ಎಷ್ಟೇ ದುಡಿದ್ರೂ ನಾವು ಎಲ್ಲಿದ್ದೇವೆ ಅಲ್ಲೇ ಇರ್ತೇವೆ, ಮೇಲಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನಾರು ಒಂದು ಆಗುತ್ತೆ. ಎಷ್ಟು ಪೂಜೆ ಮಾಡಿದ್ರೇನು, ಎಷ್ಟು ದೇವರುಗಳನ್ನೆಲ್ಲ ನಾವು ಬೇಡಿಕೊಂಡ್ರೂ ಕೂಡ ನಮ್ಮ ಹಣೆ ಬರದಾಗ ಏನಾಗೋದು ಅದೇ ಆಗ್ತದೆ. ನಿಮಗೂ ಕೂಡ ಗೊತ್ತು, ನಾನು ಉಪ್ಪಿನ ದೀಪ ಕೂಡ ಹಚ್ಚಿದ್ದೆ. ಅಂದರೆ ಮುಂದೆ ಏನಾದರೂ ಒಳ್ಳೆಯದಾಗಲಿ ದೇವ್ರೆ ಅಂಥೇಳಿ ಹಚ್ಚಿದ್ದೆ. ಅದನ್ನು ಕೂಡ ಮುಗಿಸ್ದೆ. ಆದರೆ ಅದರಲ್ಲಿಂದ ನನಗೇನು ಉಪಯೋಗ ಆಗಿಲ್ಲ, ಹಾಗೆ ಫಲ ಕೂಡ ಸಿಕ್ಕಿಲ್ಲ ರೀ. ಅಂದರೆ ಒಂದು ಮೂಢನಂಬಿಕೆಗಳು ಕೂಡ ನಾವು ನಂಬಬಾರ್ದು ಅಂತ ಅಂದ್ಕೊಡ್ತೀನಿ. ಇವೆಲ್ಲ ನಾವು ದಿನ ದೇವರಿಗೆ ಪೂಜೆ ಮಾಡ್ತೇವಲ್ಲ, ಅದೇ ಥರ ಮಾಡಿದ್ರೆ ಸಾಕು. ಕೆಲವೊಂದು ನಾನು ಕೂಡ ಯೂಟ್ಯೂಬ್ನಲ್ಲಿ ನೋಡಿ ಪೂಜೆಗಳನ್ನೆಲ್ಲ ಮಾಡಿ ನಾನು ಕೂಡ ತುಂಬಾ ಲಾಸ್ ಆಯಿತು. ಕರೋನಾ ಸಮಯದಲ್ಲಿ ಅಂತಂದರೆ ತುಂಬಾ ಲಾಸ್ ಅಂತ ಅನ್ಕೋಬೋದು. ಕರೋನಾ ಅಂತಂದರೆ ಎಲ್ಲರಿಗೂ ಬೇಜಾರಾಗ್ತದೆ. ಅದಕ್ಕೋಸ್ಕರ ನಾನು ಕರೋನಾ ಅಂತ ಆ ಸಮಯದ ನೆನಪು ಕೂಡ ನಿಮಗೆ ಹೇಳೋದಿಲ್ಲ. ಈಗ ನೋಡ್ರಿ, ನಮ್ಮ ಮನೆಯಲ್ಲಿರುವಂಥ ಪುಟ್ಟದಾಗಿರುವಂಥ ಪಾಪು, ಇವನು ನಮ್ಮ ಪುಟ್ಟ ಮನೆಯ ಬಾಜು, ನಮ್ಮ ಮನೆ ಪಕ್ಕದಲ್ಲಿರುವಂಥ ಪಾಪೂರಿದು. ಇದು ನಮ್ಮ ಮನೆಗೆ ಬಂದು ಆಟ ಕೂಡ ಆಡ್ತಾನೆ. ಯಾಕಂದರೆ ನಾನು ಸಾಮಾನುಗಳನ್ನೆಲ್ಲ ತೆಗೆದು ಪ್ಯಾಕ್ ಮಾಡ್ತಾ ಇದ್ದೀನಲ್ಲ, ಕೆಲವೊಂದು ಸಾಮಾನುಗಳು, ಆಟ ಸಾಮಾನುಗಳು, ಕೆಲವೊಂದು ಡಬ್ಬಿಗಳು ಖಾಲಿ ಆಗ್ತಾವಲ್ಲ, ಅದನ್ನೆಲ್ಲ ಕೊಡ್ತಾ ಇದ್ದೀನಿ. ಅದು ನೋಡಿ ತುಂಬ ಚೆನ್ನಾಗಿ ಆಟ ಕೂಡ ಆಡ್ತಾ ಇದ್ದೀನಿ. ಅದನ್ನು ನೋಡ್ಕೊತಾ ನಾನು ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ. ಅಂದರೆ ಮಕ್ಕಳಿದ್ರೆ ತುಂಬಾ ಖುಷಿ ಆಗ್ತದಲ್ಲ. ನಮ್ಮಲ್ಲೆಲ್ಲ ದೊಡ್ಡವರ ಹರರಿ ಮಕ್ಕಳು. ನನ್ನ ಮಗಳು ಈಗ 10ನೇ ಕೂಡ ಎಕ್ಸಾಮ್ ಕೊಟ್ಟಾಳ್ರಿ. ಯಾಕೆಂದ್ರೆ ರಿಸಲ್ಟ್ ಕೂಡ ಬರಬೇಕು, ಕಾಲೇಜ್ ಕೂಡ ಹಾಕೋದಿದೆ ರೀ. ಈಗ ಇವೆಲ್ಲ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಪ್ಯಾಕ್ ಮಾಡೋ ಸಮಯದಲ್ಲಿ ಈ ಥರ ಕಾಣಿಸ್ತಾ ಇದೆ ನೋಡ್ರಿ. ಪೂರಾ ಎಷ್ಟು ಸಾಮಾನು ತೆಗ್ದೀವಿ ಅಂತಂದರೆ ಮನೆಯಲ್ಲಿ ಕಾಲು ಇಡಕ್ಕೆ ಕೂಡ ಜಾಗ ಇಲ್ಲದಷ್ಟು ಅಷ್ಟೊಂದು ಸಾಮಾನುಗಳೆಲ್ಲ ತೆಗೆದು ಪ್ಯಾಕ್ ಮಾಡಿ ಒಂದು ಮಾಡಿದಾಗ ಇಟ್ಬಿಡ್ತೀನಿ ರೀ. ಹಾಗೆ ಸ್ವಲ್ಪ ನಾವು ಮನೆ ಕೂಡ ಚೇಂಜ್ ಮಾಡಬೇಕೇನೋ ಅಂತ ಅಂದ್ಕೊಂಡಿದ್ವಿ. ಅದು ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ನಿಮಗೆ ಡಿಟೇಲ್ ಆಗಿ ಹೇಳ್ತೀನಿ ಯಾಕೆ ಅನ್ನೋ ಅಂಥೇಳಿ. ಇವೆಲ್ಲ ಪಟ ಅಂಥೇಳಿ ಸಾಮಾನುಗಳೆಲ್ಲ ಜೋಡಿಸಿಡ್ತೀನಿ. ಅಂದರೆ ಒಂದೊಂದು ಸಾಮಾನುಗಳು ತೆಗೆದಾಗೆಲ್ಲ ಕೆಲವೊಂದು ನೆನಪುಗಳು ಕೂಡ ಬರ್ತಾ ಇರ್ತಾವ್ರಿ. ಅದನ್ನೆಲ್ಲ ನೋಡ್ತಾ ಮಾಡ್ತಾ ಅವೆಲ್ಲ ಡಬ್ಬಿಗಳನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ.
ತೆಗಿತಾ ಇದ್ದಾಗ ನಿಮಗೆ ಒಂದು ತೋರಿಸ್ತೀನಿ. ಇದು ನಮ್ಮ ಮ್ಯಾರೇಜ್ದಾಗ ಅಂದರೆ ನಮ್ಮ ಮದುವೆದಾಗ ಕೊಟ್ಟಿರುವಂಥ ಗಿಫ್ಟು ಲ್ಯಾಂಪ್. ಇದು ಭಾಳ ವರ್ಷದಿಂದ ರೀ. ನಮ್ಮದು 2006ದಾಗ ಮ್ಯಾರೇಜ್ ಆಗಿತ್ತು. ಈಗ ಅಂದರೆ ಒಂದು 18 ವರ್ಷ ಆಯಿತು ನೋಡ್ರಿ. ಅದು ಲ್ಯಾಂಪು ನನ್ನ ಮಗಳಿಗೆ ಕೊಟ್ಟು ಹೇಳ್ತಾ ಇದ್ದೀನಿ. ಇದು ನಮ್ಮ ಮದುವೆದಾಗ ಕೊಟ್ಟಿರುವಂಥ ಗಿಫ್ಟು ಅಂತ ಅವಳಿಗೆ ಹೇಳ್ತಾ ಇದ್ದೆ. ಅವಳು ನೋಡಿ ನಗ್ತಾ ಇದ್ದಳು. ಈಗೆಲ್ಲ ತೆಗೆದು ನಾನು ಪ್ಯಾಕ್ ಕೂಡ ಮಾಡ್ತಾಯಿದ್ದೀನಿ. ಈಗ ಎಲ್ಲ ತೆಗಿತಾ ಹೋದಾಗ ಎಲ್ಲ ಸಾಮಾನುಗಳೆಲ್ಲ ಪ್ಯಾಕ್ ಮಾಡಿ ಇಟ್ಟಿನ್ರಿ. ಅಂದರೆ ಸ್ಟಿಕ್ಕರ್ ಎಲ್ಲ ಅಂಟಿಸಿ ಎಲ್ಲ ಡಬ್ಬಿಗಳೆಲ್ಲ ಮಾಡಿದಾಗ ಇಟ್ಬಿಟ್ಟು ಕೆಲವೊಂದು ಸಾಮಾನುಗಳು ಚೀಲದಾಗ ಹಾಕು ಕೂಡ ಪ್ಯಾಕ್ ಮಾಡೀನಿ. ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಿಮಗೆ